ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸ್ಯಾರಿ ಶಾಪಿಂಗಿಗೆ ಬಂದಿದ್ವಿ. ಏನಕ್ಕಪ್ಪ ಅಂದರೆ ಪ್ರಿಯಾದು ಸೀಮಂತ ಇತ್ತು, ಇನ್ನೊಂದು 15 ಡೇಸ್ ಇದೆ, ಹಾಗಾಗಿ ಸ್ಯಾರಿ ಶಾಪ್ ಮಾಡೋಣ ಅಂತ ಬಂದಿದ್ವಿ. ನಾವು ತುಂಬ ಬ್ಯುಸಿ ಇದ್ವಲ್ಲ, ನಮ್ಮ ಕೆಲಸ ಎಲ್ಲ ಮುಗಿದ ಮೇಲೆ ಈಗ ಬಂದು ಸ್ಯಾರಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ನಾವು ಮಲ್ಲೇಶ್ವರಮಲ್ಲಿರೋ ಸುದರ್ಶನ್ ಸಿಲ್ಕಿಗೆ ಬಂದಿದ್ವಿ. ಇವಾಗ ಹೊಸದಾಗಿ ಓಪನ್ ಆಗಿದೆಯಲ್ಲ ಅಲ್ಲಿ, ಯಾಕಂದರೆ ನಾನು ಫಸ್ಟ್ ಬಂದು ಇಲ್ಲಿ ಸ್ಯಾರಿ ತೊಗೊಂಡೋಗಿದ್ದೆ. ಹಾಗಾಗಿ ಪ್ರೈಸು ಕ್ವಾಲಿಟಿ ಎರಡೂ ಚೆನ್ನಾಗಿತ್ತು. ಹಾಗಾಗಿ ಅದಕ್ಕೇ ಪ್ರಿಯಾನು ಇಲ್ಲಿಗೆ ಕರ್ಕೊಬಂದೆ. ನಾವು ಒಂದು 3 ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡಿದ್ವಿ, ಯಾವುದು ಚೆನ್ನಾಗಿ ಕಾಣಿಸುತ್ತೆ ಟ್ರಯಲ್ ಮಾಡೋಣ ಅಂತ. ಅದರಲ್ಲಿ ನಾವು 2 ಸ್ಯಾರಿ ಮಾತ್ರ ಟ್ರಯಲ್ ಮಾಡ್ದೋ, ಇನ್ನೊಂದು ಟ್ರಯಲ್ ಮಾಡಲಿಲ್ಲ. ನಮ್ಗೆ ಅವೆರಡರಲ್ಲೇ ಯಾವ್ದಾದ್ರು ಒಂದು ಪರ್ಚೇಸ್ ಮಾಡೋಣ ಅಂತ ಸೆಲೆಕ್ಟ್ ಮಾಡ್ಕೊಂಡ್ವಿ. ಮತ್ತೆ ಮಾರನೇ ದಿನ ಮೆಟರ್ನಿಟಿ ಶೂಟ್ ಇತ್ತು, ಹಾಗಾಗಿ ಅಲ್ಲಿಗೆ ಹೊರಟಿದ್ವಿ. ಮೇಕಪ್ ಎಲ್ಲ ಫಸ್ಟ್ ಲುಕ್ ಬಂದು ಮನೇಲೇ ಮಾಡ್ಕೊಂಡಿದ್ವಿ. ಒಂದ್ಸಲ ಹಾಕೋರು ಮುಗೀತು, ಒಬ್ರಿಗೆ ಹಾಕೋರು ವೇಸ್ಟ್ ಅದು. ಅಯ್ಯೋ, ಈ ಕಟ್ಟಿಂಗ್ ಮಾಡ್ಸಕ್ ಹೊಸಿ ಇದು ಮಾಡಿ ಅವ್ರು ಎಷ್ಟು ಮಾಡ್ಸಿರ್ಲಿಲ್ಲ ಅಣ್ಣ ಮದ್ವೆಲಿ. ಅದು ಅವ್ರ ಕಡೆ ಚಪ್ಪರ ಹಾಕೋಕ್ಕೂ ಮುಂಚೆ ಕಟ್ಟಿಂಗ್ ಮಾಡಿಸ್ಬೇಕಂತೆ ಮನೆ ಬಾಗ್ಲಿಗೆ ಬಂದು. ಅದಕ್ಕೋಸ್ಕರ ಮತ್ತೆ ಅಷ್ಟು ಮಾಡ್ಸಿರೋದು. ಹೌದು, ಬೆಂಗಳೂರಿಂದನೇ ಮಾಡಿಸ್ಕೊಂಡು ಹೋಗ್ಬಿಟ್ಟಿದ್ರು. ನಾ ಸ್ಟ್ಯಾಂಡ್ ದಂಡಕ್ಕೆ ದುಡ್ಡು ಕೊಟ್ಟು ತರಿಸಿರೋದು. ನೀಟ ಬೆಳಕು ಪ್ರತಿಯೊಂದು ಎಲ್ಲ ಮೊದ್ಲೇ ಬಾಂಡ್ ಆಗೈತೆ. ಎಷ್ಟು ಸೆಕೆಂಡ್ ಮಾಡ್ಲಿ? ಆ್ಯಕ್ಚುಲಿ ಇದು 1 ಮಂತಿಂದನೇ ಪ್ಲ್ಯಾನ್ ಮಾಡ್ಕೊಂಡಿದ್ಲು, ಹೇಗೆ ಯಾವ ಥರ ರೆಡಿ ಆಗಬೇಕು ಅಂತ. ಹಾಗಾಗಿ ನಮಗೆ ಹೋಗಿದ ತಕ್ಷಣ ಏನು ಕಷ್ಟ ಅನಿಸಲಿಲ್ಲ, ಬೇಗ ರೆಡಿ ಮಾಡಿದೆ. ಮೇಕಪ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸೆಟಲ್ ಆಗಬೇಕಲ್ಲ, ಆ ಟೈಮಲ್ಲಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಲುಕ್ ಬಂದು ಸ್ಯಾರಿನೇ ಇದೆ, ಬ್ಲೂ ನೆವಿ ಬ್ಲೂ ಸ್ಯಾರಿ ಮತ್ತು ವೈಟ್ ಬ್ಲೌಸ್ ಕಂಪೇರ್ ಮಾಡ್ಕೊಂಡಿದ್ದಾಳೆ. ಕಂದ ಸಾಂಗ್ ಏನೋ ಬೇಕು ಅಂತ ಹೇಳಿ ಹೇರ್ ಸ್ಟೈಲ್ ಎಲ್ಲ ಮುಗಿಸ್ಕೊಂಡೆ. ಸ್ವಲ್ಪ ಲೇಟಾಗಿ ಹೋಗಿತ್ತು, ಹಂಗಾಗಿ ಬೇಗ ಮುಗಿಸ್ಕೊಂಡೆ. ಆಮೇಲೆ ಮೇಕಪ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ. ಸ್ವಲ್ಪ ಟಚಪ್ ಕೊಡೋದಿತ್ತು ಅಣ್ಣಂಗೆ, ಅವ್ರಿಗೂ ಕೊಟ್ಟು ಆಮೇಲೆ ಎಲ್ಲ ಪ್ಯಾಕ್ ಮಾಡಿಕೊಂಡು. ಏನಕ್ಕಂದರೆ ಇವಾಗ ಶೂಟ್ಗೆ ಅಂತ ಹೋದರೆ ಬೆಳಗ್ಗೆ ಹೋದರೆ ಸಂಜೆ ಬರೋದು ಆಗುತ್ತಲ್ಲ, ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಮುಗಿಸ್ಕೊಂಡು ಮತ್ತೆ ಪ್ಯಾಕ್ ಮಾಡಿಕೊಂಡೆ. ಅಲ್ಲಿ ಹೋದಾಗ ಸೆಕೆಂಡು ಲುಕ್ ಬೇರೆ ಇದೆ, ಆಮೇಲೆ ಮತ್ತೆ ಇನ್ನೂ ವೆಸ್ಟರ್ನ್ ಟೈಪ್ ಎಲ್ಲ ಇದೆ, ಅದಕ್ಕೆಲ್ಲ ಮೇಕಪ್ ಮಾಡ್ಕೋಬೇಕಲ್ಲ. ಹಾಗಾಗಿ ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಬುಕ್ ಮಾಡ್ಕೊಂಡು ಅಲ್ಲಿಂದ ಇವಾಗ ನಾವು ಬ್ಯಾಂಗ್ಳೂರ್ ಫೋಟೋ ಸ್ಟೋರೀಸ್ಗೆ ಹೋಗ್ತಾ ಇದ್ದೀವಿ. ನಾನು ಪೋರ್ಟ್ಫೋಲಿಯೋ ಶೂಟ್ ಅಲ್ಲೇ ಮುಗಿಸಿದ್ದು, ಅದನ್ನು ಪ್ರಿಯನ್ ಕರ್ಕೊಂಡೆ ಮಾಡಲಾಗಿ ಹೋಗಿದ್ದೆ ನಾನು. ಈಗ ಅವಳು ಮೆಟರ್ನಿಟಿ ಶೂಟ್ಗೆ ಅವಳನ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ರೆಡಿ ಮಾಡಿ. ಮೆಟರ್ನಿಟಿ ಶೂಟ್ಗೆ ಇವ್ರು ಅಣ್ಣಂಗೆ ಒಪ್ಪಿಸಿದ್ರು, ಹಾಗಾಗಿ ಲೇಟಾಗಿ ಹೋದ್ರು ನಡೆಯುತ್ತೆ ಅಂತ ಸ್ವಲ್ಪ ಲೇಟಾಗಿ ಹೋದ್ವಿ. ಸ್ವಲ್ಪ ಅಲ್ಲ, ನಾವು ಆಲ್ಮೋಸ್ಟು ರೆಸಾರ್ಟ್ ರೀಚ್ ಆಗೋಷ್ಟಕ್ಕೆ 10:30 ಮೇಲೆ ಆಗೋಗಿತ್ತು. ಫಸ್ಟ್ ಲುಕ್ಗೆ ಮನೇಲೆ ರೆಡಿ ಆಗಿರೋದ್ರಿಂದ ಟೈಮ್ ಸೇವ್ ಆಗಿ ಅಲ್ಲಿ ಶೂಟ್ ಮಾಡ್ಕೊಂಡ್ವಿ. ಸೆಕೆಂಡ್ ಲುಕ್ಕು ಈ ಸ್ಯಾರಿ ಚೇಂಜ್ ಮಾಡಿದ್ವಿ, ಬರೀ ಟಚಪ್ ಕೊಟ್ಟು. ಥರ್ಡ್ ಲುಕ್ ಬಂದು ಗೌನ್ ಹೇಳಿದ್ರು, ಗೌನ್ಗೆ ಸಿಂಪಲ್ ಆಗಿ ಅದೇ ಮೇಕಪ್ಗೆ ಮತ್ತೆ ಟಚಪ್ ಕೊಟ್ಟು ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿ ಶೂಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು. ಅದಲ್ದಲ್ಲೇ ಇವತ್ತು ರೆಸಾರ್ಟ್ ಅಲ್ಲಿ ಪೋರ್ಟ್ಫೋಲಿಯೋ ಶೂಟ್ ಬೇರೆ ಇತ್ತು, ಹಾಗಾಗಿ ಸ್ವಲ್ಪ ಜನ ಜಾಸ್ತಿ ಇದ್ರು. ಬ್ಯೂಟಿಫುಲ್ ಹುಡುಗಿರವ್ರೆ ಅಂತ ನೋಡ್ಕೊ ಬರ್ತಾವ್ರೆ. ಚೆನ್ನಾಗಿದ್ರು ಹುಡುಗಿರು. ಲಾಸ್ಟ್ ಒನ್ನು ಈ ವೆಸ್ಟ್ರಾನಲ್ಲಿ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಇದ್ರಲ್ಲಿ ಮಾಡಿದ್ರು. ಫೈನಲಿ ಎಲ್ಲ ಶೂಟ್ ಮುಗಿಸ್ಕೊಂಡು ಮನೆಗೆ ಬೇಗನೆ ಹೊರಟ್ವಿ. ಇವತ್ತು ಈ ಶೂಟ್ ಮುಗಿದ ಮೇಲೆ ನಾಳೆ ನನಗೆ ಬೇರೆ ಕಡೆ ವರ್ಕ್ ಇತ್ತು ಪ್ಯಾಲೇಸ್ ಗ್ರೌಂಡಲ್ಲಿ. ಥೀಮ್ ವೈಸ್ ಅಂತ ಸಖತ್ತಾಗಿ ಮಾಡಿದರು. ಇಲ್ಲಿ ಬೇಗ ಕೆಲಸ ಮುಗಿಸ್ಕೊಂಡು ಮತ್ತೆ ನನಗೆ ಇವತ್ತು ಸರ್ದು ಆ್ಯನ್ಯುವಲ್ ಡೇ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗಬೇಕಾಯಿತು. ಕ್ಯಾಬ್ ಬುಕ್ ಮಾಡ್ಕೊಂಡು ಅಲ್ಲಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದೆ. ಆ ಅಂಕಲ್ಲು ಆಟೋ ಓಡಿಸ್ಬೇಕಾದ್ರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ನನಗೆ ಖುಷಿ ಆಯಿತು. ಆ್ಯಕ್ಚುಲಿ ಇವರೊಬ್ಬರೇ ನನಗೆ ಇಷ್ಟು ದಿನ ಕ್ಯಾಬಲ್ಲಿ ಓಡಾಡುವಾಗ ಚೆನ್ನಾಗಿ ಮಾತಾಡ್ಸಿದ್ದು ಅಂದರೆ. ಆಲ್ರೆಡಿ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿತ್ತು, ಫೋನ್ ಮಾಡಿ ಕರಿತಾ ಇದ್ರು. ಆದರೆ ಏನು ಮಾಡೋದು, ಕೆಲಸ ಅಂತ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಕೆಲಸ ಮುಗಿಸ್ಕೊಂಡು ಆನ್ ದ ವೇ ಅಲ್ಲೇ ಅರ್ಧ ದಾರಿಲೇ ಅಂದರೆ ಗೇಟ್ ಹತ್ರನೇ ಇಳಿಸ್ಕೊಂಡು ಒಳಗೆ ಬಂದೆ. ಅಲ್ಲಿ ಪಾರ್ಕಿಂಗ್ ಜಾಗದ ಹತ್ರ ಬಂದು ನಿಂತ್ಕೊಂಡಿದ್ದೆ. ನಮ್ಮ ಮನೆಯವ್ರು ಬರ್ತೀನಿ ಅಂತ ಅಂದಿದ್ರು, ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ. ಅವ್ರು ಬಂದು ಒಳಗಡೆ ಕರ್ಕೊಂಡು ಹೋದ್ರು. ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದ್ನಲ್ಲ, ಹಾಗಾಗಿ ನಡೀತಿತ್ತು. ಎಲ್ಲರನ್ನೂ ಮಾತಾಡ್ಸ್ಕೊ ಬಂದು ನಾನು ಸ್ಟೇಜ್ ಹತ್ರ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಡ್ಯಾನ್ಸ್ನ ನೋಡೋಣ ಅಂತೇಳಿ ನೋಡ್ತಿದ್ದೆ. ಯಾಕಂದರೆ ದೊಡ್ಡವರೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು, ಹಾಗಾಗಿ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನೋಡ್ತಿದ್ದೆ. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ರು. ಅದರಲ್ಲೂ ಗೌತಮಿಕ ಈ ಸತಿ ಹುಡುಕಿ ಕಾಸ್ಟ್ಯೂಮ್ ಎಲ್ಲ ತಗೊಬಂದಿದ್ರು, ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಕಾಂಬಿನೇಷನ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು.
ಎಲ್ಲ ಡ್ಯಾನ್ಸು ಮುಗಿದ್ಮೇಲೆ ಲಾಸ್ಟ್ ಒಂದು ರಾಮಾಯಣ ಇತ್ತು, ಹಾಗಾಗಿ ಅದನ್ನು ನೋಡ್ತಿದ್ವಿ. ಒಂದು ಡಿಸಪಾಯಿಂಟ್ ಆಗಿದೆ ಏನು ಅಂದರೆ ಮಧ್ಯಾಹ್ನ ಯಾವುದೋ ಈವೆಂಟ್ ಇತ್ತು, ಹಾಗಾಗಿ ಟೈಮ್ ಆಗುತ್ತೆ ಅಂತೇಳಿ ಇದನ್ನು ಅರ್ಧದಲ್ಲೇ ನಿಲ್ಲಿಸಿದ್ರು. ಅದೊಂದು ಬೇಜಾರಾಯಿತು. ಇಷ್ಟು ವರ್ಷ ಮಾಡಿದ್ದ ಪ್ರೋಗ್ರಾಮ್ಗಳಲ್ಲಿ ಸರ್ಗೆ ಇದು ಫಸ್ಟ್ ಟೈಮ್ ಅಂತ ಈ ಥರ ಆಗಿದ್ದು, ಅದೊಂದು ಬೇಜಾರು ಬಿಟ್ಟರೆ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ನಡೀತು. ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಯಾರ್ಯಾರು ಊಟ ಮಾಡಿಲ್ಲ ಅವರೆಲ್ಲ ಬಂದು ಇಲ್ಲಿ ಊಟ ಮಾಡ್ತಾಯಿದ್ವಿ. ಇಡ್ಲಿ ವಡೆ ತೊಗೊಂಡು ತಿಂದ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ಮನೇಲಿ ಅಷ್ಟು ಚೆನ್ನಾಗಿ ಕಾಫಿ ಟೀ ಮಾಡ್ಕೊಡ್ತೀನಿ ತಾನೆ, ಆದರೂ ಯಾಕೆ ಇಲ್ಲಿ ಬಂದು ಕುಡಿತೀಯಾ? ನಿನ್ನೆ ಕೇಳ್ತಾ ಇರೋದು. ಮನೇಲಿ ಅಷ್ಟು ಚೆನ್ನಾಗಿ ಕಾಫಿ ಟೀ ಮಾಡ್ಕೊಡ್ತೀನಿ ತಾನೆ, ಆದರೆ ಯಾಕೆ ಇಲ್ಲಿ ಬಂದು ಕುಡಿತೀನಿ? ನೀನೆಲ್ಲ ಮಾಡ್ಕೊಡ್ತೀಯಾ? ನಾನೇ ಮಾಡ್ಕೊಂಡು ಕುಡಿಯೋದು. ನಿಜ ಹೇಳು, ಬೆಳಗ್ಗೆ ಎದ್ದು ಬಿಟ್ಟು ಕಾಫಿ ಕೊಡೋರು ಯಾರು? ನಾನು ಯಾರು ಇಲ್ಲ, ನಾನೇ ಮಾಡ್ಕೊಂಡು ಕುಡಿತೀನಿ. ಅದನ್ನು ವಿಡಿಯೋ ಮಾಡಿ ತೋರಿಸ್ತಿದ್ದೀವಿ, ನಿಮ್ಗೆ ಗೊತ್ತಾಗುತ್ತೆ ನಿಜ ಹೇಳ್ತಿದ್ಯಾ ಸುಳ್ಳು ಹೇಳ್ತಿದ್ಯಾ. ಯಾವತ್ತೋ ಒಂದಿನ ಮಾಡ್ಕೊಡ್ತೀವಿ ವಿಡಿಯೋಗೋಸ್ಕರ. ಸುಳ್ಳು ಬರೀ ಸುಳ್ಳು ಹೇಳ್ಕೊಂಡೆ ಮದುವೆ ಆಗ್ಬಿಟ್ಟಲ್ಲ. ಚೆನ್ನಾಗೈತಾ? ಇದು ಚೆನ್ನಾಗಿರುತ್ತೆ. ಇಲ್ಲಿ ಕಾಸು ಕೊಟ್ಟು ಕುಡಿಯೋದಲ್ವಾ, ಅದಕ್ಕೆ. ಇಲ್ಲಿ ಕಾಸು ಕೊಟ್ಟು ಕುಡಿಯೋದಲ್ವಾ, ಚೆನ್ನಾಗಿರುತ್ತೆ. ಅಲ್ಲಿ ನಾವು ಕಾಸು ಇಸ್ಕೊಳ್ಳಲ್ವಲ್ಲ, ಅದಕ್ಕೆ. ಮನೇಲಿ ಹಾಲು ಹಾಕೋದು ಏನು ಕುಡಿಯಲ್ಲ ಅಂತೀಯ, ಇಲ್ಲಿ ಬಂದರೆ ಚೆನ್ನಾಗೇ ಕುಡಿತೆ. ಅದ್ರ ನೆಕ್ಸ್ಟ್ ಡೇ ನಾವು ಮತ್ತೆ ನಮ್ಮ ಅಣ್ಣನ ಮನೆಗೆ ಬಂದಿದ್ವಿ. ಏನಕ್ಕಂದರೆ ಹೊಸ್ದಾಗಿ ಮದುವೆ ಆಗಿದ್ದೀವಲ್ಲ, ಹಾಗಾಗಿ ಊಟಕ್ಕೆ ಕರೆದಿದ್ರು. ಫಸ್ಟ್ ವೆಲ್ಕಮ್ ಮಾಡಿದೆ ನಮ್ಮ ಪಪ್ಪು. ನಾವು ಬಂದಿದ್ದು ಎಕ್ಸೈಟ್ಮೆಂಟ್ ಅವಳಿಗಂತೂ ತಡೆಯೋಕ್ಕಾಗ್ತಿಲ್ಲ. ನೋಡಿ ಹೆಂಗೆ ನಗ್ತಿದ್ದಾಳೆ, ಅವಳಿಗೊಂಥರ ಖುಷಿ, ಒಂಥರ ಹೇಳ್ಕೊಳಕ್ಕಾಗ್ತಿಲ್ಲ, ಅವಳು ನಗ್ತಾ ಇದ್ದಾಳತ್ತ. ಮಾಮನ ನೋಡ್ಬೇಕಾ? ಬಂತಲ್ಲ ನೋಡಿ ಮಾಮ. ಹಾಂ, ಬಾಯ್, ಮನೆಗೆ ಹೋಗೋಣ ನಡಿಯಮ್ಮ. ಬಾಯ್. ಹಾಂ, ಸುಮ್ಮನೆ ಹೋದ್ರೆ ಹೇಳು. ಇದೆಲ್ಲ ಯಾರಿಗೆ ತಿಂಡಿ ತಾಸ್ವಿತಾ? ನಿಂದ ನಂಗೆ ಕೊಡಲ್ವಾ? ಏನು ಆಮೇಲೆ ಕೊಡ್ತೀಯಾ? ಅದೇನು ಚಾಕ್ಲೇಟ್ ಬೇರೆ ಐತಿ ಜೋಬಲ್ಲಿ. ಯಾರಿಗದು ಚಾಕ್ಲೇಟು? ನಿಂದ? ಯಾರು ಕೊಡಿಸಿದ್ದು? ಯಾರು ಕೊಡಿಸಿದ್ದು ಹೇಳು. ಹಾಂ, ಅತ್ತೆ ಕೊಡಿಸ್ತಾ? ಒಂದು ಸ್ವಲ್ಪ ಹೊತ್ತು ನಮ್ಮ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ವೆಜ್ಜಲ್ಲಿ ತುಂಬ ವೆರೈಟಿ ಮಾಡಿದ್ರು, ಅದನ್ನೆಲ್ಲ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಅಲ್ಲಿಂದ ನಾನು, ಅಮ್ಮ ಮತ್ತು ನಮ್ಮ ಮನೆಯವರು 3 ಜನನೂ ಮನೆಗೆ ಹೋಗೋಣ ಅಂತೇಳಿ ಹೊರಟ್ವಿ. ಇವತ್ತಿನ ದಿನ ಇಷ್ಟೇ. ಎಲ್ರಿಗೂ ಓಕೆ ಬಾಯ್. ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ.